ಬ್ಯಾಕ್ ಟು ವಿಶಿ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಭಾನುವಾರ ಆಯಿತಾ, ಹಾಗಾಗಿ ನಮ್ಮ ದಿನ ಕೂಡ ಸ್ವಲ್ಪ ನಿಧಾನಕ್ಕೆ ಶುರುವಾಗಿದೆ. ಇನ್ನು ಅಮ್ಮ ಜಾಣನ್ ಕರ್ಕೊಂಡು ಕೆಳಗಡೆ ಹೋಗಿದ್ದಾರೆ. ಇವತ್ತೇನೆಂದರೆ ನಮ್ಮ ರೋಡಲ್ಲಿ ರಂಗೋಲಿ ಕಾಂಪಿಟೇಷನ್ ಇದೆಯಾ, ಹಾಗಾಗಿ ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಎಲ್ಲರೂ ರಂಗೋಲಿ ಬಿಡಿಸ್ತಿದ್ದಾರೆ. ಸೌಂಡ್ ಎಲ್ಲ ಕೇಳಿಸ್ತಿತ್ತು ಆಯಿತಾ, ಗಿಜಿ ಗಿಜಿ ಸೌಂಡು. ಆದರೂ ನಮ್ಗೆ ಇವತ್ತಿನ ಎದ್ದೊಳ್ಳಿಕ್ಕೆ ಮನಸ್ಸಿಲ್ಲ. ಸಂಡೇ ಎಲ್ಲ ಸ್ವಲ್ಪ ನಿಧಾನಕ್ಕೆ ಎದ್ದೊಳ್ಳೋಣ ಅಂತ. ಇನ್ನು ಅಮ್ಮನ ಎದ್ದು ಕೂಡಲೇ ಜಾಣನ್ ಕರ್ಕೊಂಡು ಹೋಗ್ಬಿಟ್ರು. ಅದನ್ನೆಲ್ಲ ತೋರಿಸ್ಲಿಕ್ಕೆ ಜನ ಎಲ್ಲ ಜಾಸ್ತಿ ಇರ್ತಾರಲ್ವ, ಜಾಣಗೂ ಖುಷಿ ಆಗುತ್ತೆ ಅಂತ ಹೇಳಿ. ರಂಗೋಲಿ ಎಲ್ಲ ಬಿಟ್ಟ ಮೇಲೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತಲ್ವ, ರೋಡು ಫುಲ್ ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಮ್ಮ ರೋಡಲ್ಲಿ ಬಿಟ್ಟಿಲ್ಲ, ಅಂದರೆ ನಮ್ಮ ಮನೆ ಮುಂದೆ ಬಿಟ್ಟಿಲ್ಲ, ಯಾಕಂದರೆ ಮೊಂಡ್ ರೋಡ್ ಅಲ್ವಾ, ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಯಾರು ಬಿಡ್ತಿಲ್ಲ ಅನಿಸುತ್ತೆ. ಆದರೆ ಆ ಸೈಡಲ್ಲಿರೋರೆಲ್ಲ ಎಲ್ಲರೂ ಬಿಡ್ತಾ ಇದ್ದಾರೆ. ಒಂದೊಂದು ಮನೆಗೆ 2-3 ರಂಗೋಲಿ ಬಿಡ್ತಿದ್ದಾರೆ. ತೋರಿಸ್ತೀನಿ ರೀ ಎಷ್ಟೊಂದು ರಂಗೋಲಿ ಇದೆ ಇವತ್ತು ಅಂತೇಳಿ. ಇನ್ನು ಅಪ್ಪು ಮಾಮೂಲಿ ಅವರು ಹೊರಗಡೆ ಹೋಗಿದ್ದಾರೆ. ಇನ್ನು ನಾನು ಕೂಡ ವ್ಲಾಗ್ ಶುರು ಮಾಡಿದ್ದೀನಿ. ನೋಡೋಣ ಇವತ್ತಿನ ದಿನ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ವ್ಲಾಗ್ ಮಾಡಿನೇ ಸುಮಾರು ಒಂದು 4 ದಿನ ಆಗೋಗ್ಬಿಟ್ಟಿತ್ತು ನಮ್ಮ ಕೆಲಸ ಅಂತೇಳಿ ನಾನು ವ್ಲಾಗ್ ಶೂಟ್ ಮಾಡ್ಕೊಳ್ಳಿಕ್ಕೆ ಹೋಗಿರಲಿಲ್ಲ. ಹಳೆ ವ್ಲಾಗ್ಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿದ್ದೆ. 4 ದಿನ ಆದಮೇಲೆ ಇವತ್ತು ವ್ಲಾಗ್ ಮಾಡ್ತಾ ಇರೋದು. ಇನ್ನು ಅಮ್ಮ ಜಾಣು ಹೆಂಗಿದ್ರು ಕೆಳಗಡೆ ಹೋಗಿದ್ರಲ್ವ, ಹಾಗಾಗಿ ಸ್ವಲ್ಪ ಪಾಟ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಗಿಡಕ್ಕೆ ಮಣ್ಣೆಲ್ಲ ಬಿಡಿಸೋಣ ಅಂತೇಳಿ ಕುತ್ಕೊಂಡು ಆ ಕೆಲಸ ಮಾಡ್ತಾಯಿದ್ದೀನಿ ನಾನು. ಜಾಣು ಇದ್ದಾಗ ಏನಾಗುತ್ತೆ ಅಂದರೆ, ನಾವು ಈ ಥರ ಏನಾದರೂ ಹೊರಗಡೆ ಪಾಟಿನ ಕೆಲಸ ಮಾಡ್ತಿರ್ಬೇಕಾದ್ರೆ ಅವರು ಬಂದುಬಿಡ್ತಾರೆ. ಒಂದು ಕ್ಷಣದಲ್ಲಿ ಮಣ್ಣು ತೆಗೆದು ಬಾಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಂದರೆ ಮಕ್ಕಳು ಈ ಟೈಮಲ್ಲಿ ಹಂಗೆ ಏನು ಸಿಕ್ಕಿದ್ರು ಕೂಡ ಬಾಯಿಗೆ ಇಟ್ಕೊಂಡ್ಬಿಡ್ತಾರೆ. ಅದರಲ್ಲೂ ಮಣ್ಣಿನ ರುಚಿ ಕಂಡ್ಕೊಂಡ್ರು ಅಂದರೆ ಮುಗೀತು, ಯಾವಾಗಲೂ ಕೂಡ ತಿನ್ನೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ. ಸುಮಾರು ಮಕ್ಕಳು ಆ ಥರ ತಿಂದಿರೋದುಂಟು. ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಮಣ್ಣನ್ನು ಮಾತ್ರ ಬಾಯಲ್ಲಿ ಇಡಾಕೆ ಬಿಡಬೇಡ, ಅದನ್ನೇ ಅವರು ರೂಢಿ ಮಾಡ್ಕೊಂಡ್ಬಿಡ್ತಾರೆ ಅಂತ. ಹಾಗಾಗಿ ಜಾಣು ಇದ್ದಾಗ ಈ ಕೆಲಸಕ್ಕೆಲ್ಲ ಕೈ ಹಾಕ್ಲಿಕ್ಕೆ ಹೋಗಲ್ಲ. ಈ ಥರ ಮಲಗಿರುವಾಗ ಇಲ್ಲಾಂದರೆ ಇಲ್ದಿರುವಾಗಲೇ ಈ ಕೆಲಸ ಎಲ್ಲ ಮಾಡ್ಕೊಂಡ್ಬಿಡೋದು. ಈ ನಮ್ಮ ಇದನ್ನ ಹಾಕಿದ್ರು, ಬಸಳೆ ಸೊಪ್ಪು ಆಯಿತಾ, ಅದು ಚೆನ್ನಾಗಿ ಚಿಗುರು ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಹಬ್ಸೋ ಥರ ಹಾಕೋಣ ಅಂದ್ಬಿಟ್ಟು ನೀಟಾಗಿ ಆ ಕಂಬಿಗೆ ಸುತ್ತಾ ಇದ್ದೆ. ಇನ್ನು ಅಮ್ಮ ಕೆಳಗಡೆ ಹೋಗಿ ನೋಡಿ ರಂಗೋಲಿ ನೋಡ್ತಿದ್ದಾರೆ. ಅವ್ರೇನಂದರೆ ಎಲ್ಲರೂ ರಂಗೋಲಿ ಬಿಡ್ತಾ ಇದ್ದಾರೆ, ನೀನು ಒಂದು ಬಿಡು, ಇಲ್ಲಾಂದರೆ ಕೊಡಿಲಿ ರಂಗೋಲಿನ, ನಾನು ಒಂದು ಬಿಡ್ತೀನಿ ಅಂತ. ನನಗೆ ಇವತ್ತು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇತ್ತು, ರೆಸಿಪಿ ಶೂಟ್ ಮಾಡೋದಿತ್ತು ಆಯಿತಾ. ಹಂಗಾಗಿ ಅಮ್ಮ ನಂಗೆ ಲೇಟ್ ಆಗಿಬಿಡುತ್ತೆ, ನನ್ನ ಕೈಲಾಗಲ್ಲ, ಸುಮ್ಮನಿರಿ ಬೇಡ ಅಂತ ಹೇಳದ್ನ. ಆಮೇಲೆ ನಾನೇ ಬಿಡಿಸ್ತೀನಿ ಕೊಡು ಅಂತೇಳಿ ಶುರು ಮಾಡ್ಕೊಂಬಿಟ್ರು. ನಾನು ಆಮೇಲೆ ಜಾಣನಂತೂ ನಾನು ನೋಡ್ಕೊಳಲ್ಲ, ಇವಾಗ ಜಾಣನ ನೋಡ್ಕೊಂಡು ಅಡುಗೆ ಮಾಡ್ಲಿಕ್ಕೆ ಆಗಲ್ಲ, ಟೈಮ್ ಜಾಸ್ತಿ ಆಗೋಗ್ಬಿಡತ್ತೆ. ಅದಲ್ಲದೆ ಹೊರಗೆ ಕೂಡ ಹೋಗ್ಬೇಕು ಇವತ್ತು ಅಂತ ಹೇಳದ್ನ. ಸರಿ ನಾನು ಜಾಣ ನೋಡಿಕೊಂಡೇ ಬಿಡಿಸ್ತೀನಿ ಅಂತೇಳಿ ರಂಗೋಲಿ ಎಲ್ಲ ತೊಗೊಂಡು ಬಂದರು. ಆಮೇಲೆ ಏನೋ ಮನ್ಸು ಚೇಂಜ್ ಆಯಿತು ಅಂತ ಅನಿಸುತ್ತೆ. ಸರಿ ಬಿಡು ಬೇಡ, ಊರಲ್ಲಿ ಹೆಂಗಿದ್ರು ಹಬ್ಬ ಬರುತ್ತಲ್ಲ, ಆ ಹಬ್ಬದಲ್ಲೇ ಬಿಡಿಸಿದ್ರೆ ಆಯಿತು ಅಂತ ಹೇಳಿದ್ರು. ಅವ್ರಿಗಿದ್ರಲ್ಲೆಲ್ಲ ಭಾರಿ ಆಸಕ್ತಿ ಆಯಿತಾ. ಅಂದರೆ ತುಂಬ ದೊಡ್ಡ ದೊಡ್ಡ ರಂಗೋಲಿನೆಲ್ಲ ಅಮ್ಮಂಗೂ ಕೂಡ ಬಿಡಿಸ್ಲಿಕ್ಕೆ ಬರಲ್ಲ, ಮಾಮೂಲಿ ನಾವು ಪ್ರತಿದಿನ ಬಿಡಿಸ್ತೀವಲ್ಲ ಆ ಥರದ್ದೆಲ್ಲ ಬಿಡಿಸ್ತಾರೆ. ಇನ್ನು ರೋಡ್ಗೆ ಬೈಕ್ನಲ್ಲಿ ಅಡ್ಡ ನಿಲ್ಲಿಸಿ ಎಲ್ಲರೂ ರಂಗೋಲಿ ಹಾಕ್ತಾ ಇದ್ದಾರೆ. ಪೂರ್ತಿ ವಿಡಿಯೋ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ ನನಗೆ. ಇನ್ನು ಇವರು ಇವಾಗ ಬಂದರು. ಟೈಮ್ ಇವಾಗ 11:30 ತಿಂಡಿ ತಿನ್ಲಿಕ್ಕೆ ಬಂದಿರೋದು ಇವರು. ಇವತ್ತು ಬೆಳಗಿನ ತಿಂಡಿಗೆ ಅಂತಾರೆ ನೋಡಿ, ಬೆಳಗಿನ ತಿಂಡಿಗೆ ಎಗ್ ರೈಸು, ಎಗ್ ಚಿತ್ರಾನ್ನ, ಸ್ವಲ್ಪ ಹಂಗೇನೆ ಮಸಾಲೆ ಕಡಿಮೆ ಹಾಕಿದ್ಯಾ? ಮಸಾಲೆ ಕಡಿಮೆ, ಆಮೇಲೆ ತರಕಾರಿ ಏನು ಇರಲಿಲ್ಲ. ನೆನೆ ತರಕಾರಿ ತರ್ಲಿಕ್ಕೆ ಹೋಗ್ಲಿಲ್ಲ ನಾವು, ಹಾಗಾಗಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಮಾತ್ರ ಇತ್ತು, ಅಷ್ಟು ಮಾತ್ರ ಹಾಕಿ ಎಗ್ ರೈಸ್ ಮಾಡಿದ್ದೀನಿ. ಇನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ನಾನ್ ವೆಜ್ ಊಟ. ಮಟನ್ ತಂದವ್ರೆ, ಚಿಕನ್ ತಂದವ್ರೆ. ಮಟನ್ನು ಚಿಕನ್ನು ಎರಡೂ ತಂದಿದ್ದಾರೆ. ಪವನನ್ನ ಊಟಕ್ಕೆ ಕರೆಯೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಡಿಫ್ರೆಂಟಾಗಿ ಏನಾದ್ರೂ ಮಾಡಿಕೊಡೋಣ ಅಂತ. ಇಲ್ಲಿಗೆ ಬಂದರೆ ರುಚಿಯಾಗಿ ತಿನ್ನಬೇಕು. ಅಂದರೆ ಮಾಮೂಲಿ ನಮ್ಮೂರಿಗೆ ಬಂದಾಗ ಪವನ ದುಬೈಯಲ್ಲಿರೋದು ಕೆಲಸಕ್ಕೆ ಅಂತೇಳಿ ದುಬೈಗೆ ಹೋಗಿರೋದು. ಅಲ್ಲಿ ಸಿಗಲ್ಲ, ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲಿನ ಊಟನೇ ಬೇರೆ ಥರ ಇರುತ್ತೆ. ಈಗ ಅಲ್ಲಿದ್ದವ್ರು ಇಲ್ಲಿಗೆ ಬಂದಾಗ ನಮಗೆಲ್ಲ ಏನು ಅನಿಸ್ತಿರುತ್ತೆ, ಏನು ಪ್ರೀತಿ ಅಂದರೆ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದು ಮಾಡಿಕೊಡೋಣ, ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಹೋಗಲಿ, ಅಲ್ಲಂತೂ ಸಿಗಲ್ಲ ಅಂತ ಅನಿಸ್ತಿರುತ್ತೆ. ಆಲ್ಮೋಸ್ಟ್ ಎಲ್ಲರೂ ಅದೇ ಥರ ಯೋಚನೆ ಮಾಡೋದು. ಹಾಗೆ ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ. ಅಂದ್ರೆ ಅಲ್ಲಿ ನಾನ್ ವೆಜ್ ಸಿಗುತ್ತೆ, ಡೈಲಿ ನಾನ್ ವೆಜ್. ಆ ಮಸಾಲೆ ಈ ತರ ಎಲ್ಲ ಫ್ಲೇವರ್ ಇರಲ್ಲ. ಆಮೇಲೆ ಮಟನ್ ಫ್ರೆಶ್ ಪೂರ ಇರಲ್ವಂತೆ, ಮಟನ್ ಆಗ್ಲಿ ಚಿಕನ್ ಆಗ್ಲಿ ಯಾವ್ದು ಫ್ರೆಶ್ ಇರಲ್ವಂತೆ. ಆಮೇಲೆ ರೇಟ್ ಜಾಸ್ತಿ ಅಂತೆ, ನಮ್ಗೆ ಬೇಕಾಗಿದ್ದೋಗಿ ತಿನ್ಲಿಕ್ಕೂ ಆಗಲ್ವಂತೆ. ಈಗ ನಾವು ದುಡಿಲಿಕ್ಕೆ ಹೋಗಿದೀವಿ ಅಂದ್ರೆ ಕೆಲವೊಂದ್ರಲ್ಲಿ ಸ್ಯಾಕ್ರಿಫೈಸ್ ಮಾಡ್ಬೇಕು. ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅಂದ್ರೆ ಅದೊಂಥರ ಲೈಫ್ ಚೆನ್ನಾಗಿರುತ್ತೆ. ದುಡಿಲಿಕ್ಕೆ ಹೋಗಿದೀವಿ ಅಂದ್ರೆ ಲೈಫ್ ಒಂಥರ ಇರುತ್ತೆ. ಹಾಗಾಗಿ ಇವತ್ತೊಂದು ಒಳ್ಳೆ ಅಡುಗೆ ಮಾಡಿ ಎದುರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಂತ. ಅಲ್ಲಿ ಅವನು ಅಡುಗೆನೂ ಮಾಡ್ಕೊಳಂಗಿಲ್ಲ, ಅದೇ ಸಮಸ್ಯೆ. ಇಲ್ಲ ಅಂದ್ರೆ ಅವನೇ ಮಾಡ್ಕೊಂಬಿಡೋನು. ಅದಕ್ಕೆಲ್ಲ ಇನ್ನ ಟೈಮ್ ಇದೆ.
ಇನ್ನ ಒಂದ್ ಸ್ವಲ್ಪ 7-8 ವರ್ಷ ಆಗ್ಬೇಕು. ಅಲ್ಲೇ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗ್ಬಿಟ್ರೆ ಎಲ್ಲ ಅವರೇ ಅಪ್ಡೇಟ್ ಆಗ್ಬಿಡ್ತಾರೆ. ಇನ್ನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಾಮೂಲಿ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಚಿಕನ್ ಸಾಂಬಾರ್ ಒಟ್ಟಿಗೆ ಶಾವಿಗೆ ಮಾಡೋಣ ಅಂತೇಳಿ ಅಮ್ಮ ಮುದ್ದೆಗಿಟ್ಟಿದ್ದಾರೆ. ನಾನು ಮುದ್ದೆ ಮಾಡ್ಕೊಟ್ಬಿಡ್ತೀನಿ, ನೀನು ಶಾವಿಗೆ ಮಾಡ್ಕೊ ಅಂತ. ಇನ್ನು ಮಟನ್ ಸುಕ್ಕ ಮಾಡ್ತಾ ಇದ್ದೀನಿ. ಈ ರೆಸಿಪಿನ ಶೇರ್ ಮಾಡ್ತೀನಿ ಆಯಿತಾ. ತುಂಬ ಚೆನ್ನಾಗಿರುತ್ತೆ. ಮಟನಲ್ಲಿ ಮಾಮೂಲಿ ಸಾಂಬಾರೆಲ್ಲ ಮಾಡ್ತಿರ್ತೀವಿ ಅಲ್ವಾ, ಒಂದ್ಸಲ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂದರೆ ಈ ಸುಕ್ಕ ಟ್ರೈ ಮಾಡ್ಬೋದು. ಇನ್ನು ಶಾವಿಗೆಗೆ ಚಿಕನ್ ಸಾಂಬಾರು ಆಗುತ್ತೆ ಅಂತೇಳಿ ಮಸಾಲೆ ಎಲ್ಲ ತೆಗೆದಿದ್ದೀನಿ. ಚಿಕನ್ ಸಾಂಬಾರ್ಗೆ ಸುಮಾರು ಸಲ ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಅದೇನು ಶೂಟ್ ಮಾಡ್ಕೊತಾ ಇಲ್ಲ. ಮಟನ್ ಮಾತ್ರ ಶೂಟ್ ಮಾಡ್ಕೊತೀನಿ. ಅಪ್ಪು ಫ್ರೆಶ್ನಪ್ ಆಗಿ ತಿಂಡಿನೆಲ್ಲ ಮುಗಿಸ್ಕೊಂಡು ಜಾಣುಗೆ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಏನು ಗೊತ್ತಾ, ನನಗೆ ಈ ಥರ ಸ್ಕ್ರೀನ್ ತೋರಿಸ್ಕೊಂಡು ಡ್ಯಾನ್ಸ್ ಮಾಡಿಸೋದು ಅದೆಲ್ಲ ನನಗಿಷ್ಟ ಇಲ್ಲ. ಬೇಕಾದರೆ ಆ ಫೋನಲ್ಲಿ ಸಾಂಗ್ ಹಾಕ್ಬಿಟ್ಟು ಸ್ಕ್ರೀನ್ ತೋರಿಸ್ತೇನೆ ಮಾಡಿಸ್ಲಿ, ನನಗೆ ಖುಷಿ ಅದು. ಆದರೆ ಸ್ಕ್ರೀನ್ ತೋರಿಸ್ಕೊಂಡು ಮಾಡಿಸೋದು ನನಗೆ ಅಷ್ಟು ಇಷ್ಟ ಇಲ್ಲ ಆಯಿತಾ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಇದನ್ನೇ ರೂಢಿ ಆಗ್ತಾರೆ ಅಪ್ಪು, ಇವತ್ತೇನೋ ಖುಷಿಗೆ ಮಾಡಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು. ಇಲ್ಲ, ಇವತ್ತು ಒಂದೇ ದಿನ ಮಾಡಿಸೋದು, ಇನ್ಮೇಲೆ ಫೋನಲ್ಲೇ ಸಾಂಗ್ ಹಾಕ್ಬಿಟ್ಟು ಆಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಒಂಥರ ಚೆನ್ನಾಗಿ ಕುಣಿತಿದ್ರು ಆಯಿತಾ. ಜಾಣು ಅದು DJ ಸಾಂಗ್ ಬರುತ್ತೆ ಅಲ್ವಾ, ಆ ಸಾಂಗ್ ಹಾಕ್ಬಿಟ್ರೆ ಸಾಕು, ಹಿಂಗೆ ಕುಣಿತಾ ಇರ್ತಾರೆ. ಇನ್ನು ಈ ಕಡೆ ನಾನು ಒಚ್ಚಾವ್ಗೆ ಮಾಡ್ತಾಯಿದ್ದೀನಿ. ಒಚ್ಚಾವ್ಗೆ ಮತ್ತು ಚಿಕನ್ ಸಾರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ. ಇನ್ನು ಅದಾದಮೇಲೆ ಈಗ ಮಟನ್ ಸುಕ್ಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಶಾವಿಗೆ ಮಾಡಲಿಕ್ಕೆ ಮುದ್ದೆ ಎಲ್ಲ ರೆಡಿ ಮಾಡಿಕೊಟ್ರು. ಇನ್ನು ಸಾಂಬಾರ್ಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು. ಇನ್ನು ಈ ಸುಕ್ಕಾಗೆ ನಾನೇ ಇವಾಗೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. 1 kg ಮಟನ್ ತೊಗೊಂಡಿರೋದು, ಹಾಗಾಗಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿದ್ದೆ, ಅದನ್ನು ಸೇರಿಸಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕ್ಕೊಂಡು ಮತ್ತೆ ಒಂಚೂರು ಬಾಡಿಸ್ಕೊಂಡು ಮಟನ್ನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲಿ ಚರ್ಬಿ ಬರುತ್ತಲ್ಲ, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ, ಕೊನೆಯಲ್ಲಿ ಹಾಕೋಣ ಅಂತೇಳಿ ಬರೀ ಮಟನ್ ಮಾತ್ರ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಅರಿಶಿನ, ಮಟನ್ ಅಂದರೆ ಮಟನ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪು, ಇಷ್ಟನ್ನು ಕೂಡ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಟನಲ್ಲಿರೋ ನೀರೆಲ್ಲ ಬಿಟ್ಕೊಳುತ್ತೆ, ಆ ನೀರು ಬಿಡೋವರೆಗೂ ಬೇಯಿಸ್ಕೊಂಡ್ಬಿಟ್ಟು ಈ ಥರ ಚೆನ್ನಾಗಿ ನೀರು ಬಿಟ್ಟಿದೆ ಅಂದಾಗ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ತಿದ್ದೀನಿ. ನಾವೇನಾದರೂ ಸುಕ್ಕನ ಗಟ್ಟಿಗೆ ಮಾಡ್ಕೊತಾ ಇದ್ದೀವಿ ಅಂದರೆ ಈ ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ನಾನಿವತ್ತು ಒಚ್ಚಾವ್ಗೆ ಮಾಡಿದ್ದೆ ಅಲ್ವಾ, ಅದಕ್ಕೆ ಸ್ವಲ್ಪ ಗ್ರೇವಿ ಇದ್ದರೆ ಚೆನ್ನಾಗಿರುತ್ತೆ. ಇದರಲ್ಲೂ ಕೂಡ ತಿನ್ಬೋದು, ಚಿಕನ್ ಸಾರಲ್ಲಿ ಕೂಡ ತಿನ್ಬೋದು ಅಂತ ಒಂಚೂರು ತೆಳ್ಳಾಗಿ ಮಾಡ್ತಾಯಿದ್ದೀನಿ. ಇವಾಗ ಮಟನ್ನ ನಾನು ಒಂದು 3 ವಿಷಲ್ ತೆಗೆಸ್ತಾ ಇದ್ದೀನಿ. ಸ್ವಲ್ಪ ಬಲ್ತಿತ್ತು ಆಯಿತಾ ಮಟನ್ನು, ಹಾಗಾಗಿ 3 ವಿಷಲ್ ತೆಗೆಸ್ತಾ ಇದ್ದೀನಿ. ಇನ್ನು ಅದು ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಒಂದು 10-12 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಹಾಗೆ ಸ್ವಲ್ಪ ಬಾಡಿಸಿ ತೆಗೆದಿಡ್ತಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಕ್ರಂಚಿ ಆಗಬೇಕು, ಆ ಥರ ಬಾಡಿಸ್ಕೊಳ್ಬೇಕು, ಮುರಿದ್ರೆ ಪುಡಿ ಆಗಬೇಕು, ಆ ಥರ ಆಯಿತಾ. ಇವಾಗ ಅದನ್ನು ತೆಗೆದಿಟ್ಕೊಂಡಿದ್ದಾದಮೇಲೆ ಅದೇ ಎಣ್ಣೆಗೆ 3 ಸ್ಪೂನ್ ಆಗುವಷ್ಟು ಧನಿಯಾ ಕಾಳು, ಒಂದು 3 ಏಲಕ್ಕಿ, ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಅರ್ಧ ಸ್ಪೂನ್ ಸೋಂಪು, ಒಂದು 4 ಲವಂಗ, 2 ಪೀಸ್ ಚಕ್ಕೆ, ಒಂದು ಅರ್ಧ ಸ್ಪೂನ್ ಮೆಣಸು, ಹಾಗೆ ಒಂದು 1/4 ಸ್ಪೂನ್ ಆಗುವಷ್ಟು ಸಾಸಿವೆ, ಒಂದು ಜಾಪತ್ರೆ, ಒಂದು ಸ್ಟಾರು, ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಘಮ್ ಅನ್ಬೇಕಿದು, ಲೋ ಫ್ಲೇಮಲ್ಲೇ ಹುರ್ಕೊಳ್ಳಿ. ಇನ್ನೇನು ಕೆಳಗಡೆ ಇಳಿಸ್ತಾ ಇದ್ದೀವಿ ಅನ್ನೋ ಸಮಯದಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕಿದ್ದೀನಿ. ಗಸಗಸೆ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕಾದರೂ ಹಾಕೊಬೋದು, ಇಲ್ಲ ಅಂತ ಅಂದರೆ ಇನ್ನೊಂದು ಮಸಾಲೆ ಮಾಡ್ತೀನಿ ನೋಡಿ, ಅದಕ್ಕಾದರೂ ಗಸಗಸೆ ಸೇರಿಸ್ಬೋದು. ಇನ್ನು ಇದನ್ನು ತಣ್ಣಗಾಗಲಿಕ್ಕೆ ಅಂತೇಳಿ ತೆಗೆದಿಟ್ಟಿದ್ದೀನಿ. ಇವಾಗ ಇನ್ನೊಂದು ಮಸಾಲೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಗಸಗಸೆ ಸೇರಿಸ್ಬೋದು ಅಂತ ಹೇಳಿದ್ನಲ್ಲ, ಅದನ್ನು ಈಗ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಮೊದಲು ಒಂದು ಚೂರು ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕು ಆಯಿತಾ, ಎಲ್ಲನೂ ಎಣ್ಣೆಲೇ ಹುರ್ಕೊಳ್ಬೇಕು. 1 ಇಂಚು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇವರೆಲ್ಲ ತಿಂದು ಮಿಕ್ಕಿರೋ ತಂದು ಕೊಡೋರು ನಮಗೆ. ಬಂದು ಆಲೆ 10-15 ದಿನ ಆಗೈತೆ, 5 ದಿನ ಆಯ್ತು. ಇವಾಗಲೂ ಕೊಡಬಾರ್ದು, ಹೋಗ್ಬೋದು ಕೊಡೋಣ ಅಂತ ಇದ್ದಿದ್ದು. ಅಲ್ಲ 15 ದಿನ ರಜಾನೇ ಕೊಟ್ಟಿಲ್ಲ ಅಲ್ವಾ. ಅದೇ ಎಲ್ಲ ತಿಂದು ಮನೆಯವರೆಲ್ಲ ತಿಂದು ಅಲ್ಲಿ ಇಲ್ಲಿ ಸಂಬಂಧಿಕರಿಗೆಲ್ಲ ಕೊಟ್ಟು ಲಾಸ್ಟ್ಗೆ ಏನೋ ಮನೆಗೆ ಕರ್ದಾರಲ್ಲ ಅಂತ ತಗೊಂಬಂದ 4 ಚೆನ್ನಾಗಿ ಡೇಟ್ಸ್ ಮೇಲೆ ಚಾಕ್ಲೇಟ್, ಎಲ್ಲ ಡೇಟ್ಸ್ ಚಾಕ್ಲೇಟ್ ಏನೋ ಬೇರೆನಾ? ಬೇರೆ ಬೇರೆ ಎಲ್ಲ ಫ್ಲೇವರ್ ಒಂದೊಂದು ಮಿಕ್ಕಿರೋ ತಂದವನೆ ಪಾಕೆಟ್ ಅಲ್ಲಿ. ಏನೋ ಅಣ್ಣ ನಾನು ನಿನ್ಗೋಸ್ಕರ ಸ್ಪೆಷಲ್ ತಂದಿರೋದಣ್ಣ. ಲಾಸ್ಟ್ ದಿವಸ ಹೋಗೋ ಕೂಡ ಅನ್ಕೊಂಡಿದ್ದೆ. ಯಾಕೆ? ನೆನಪಿರ್ಬೇಕಲ್ಲ, ಎಲ್ಲ ಅಳಸೋದ್ಮೇಲೆ ತಗೊಂಡೋಗ್ ಕೊಡ. ಚಾಕ್ಲೇಟ್ ಅಲ್ಸೋಗುತ್ತಾ? ಹೇಳಪ್ಪ ನೀನು, ಚಾಕ್ಲೇಟ್ ಅಲ್ಸೋದ್ರೆ ಮೆಲ್ಟ್ ಆಗುತ್ತದಲ್ಲ. ಚೆನ್ನಾಗೈತೆ. ಅಮ್ಮ ಒಂದು ಕೊಡಪ್ಪು ಆಂಟಿ. ಬೇಡ 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 ಬೇಡ, ಹೇಳು ಪಾಪ. ಸಾಕು, ನಂಗೆ ಒಂದೇ ಸಾಕು. ಥ್ಯಾಂಕ್ ಯು. ಪಾಪ
ಬೇಡಪ್ಪ. ಅಲ್ಲಿದೆಲ್ಲ ಚಾಕ್ಲೇಟ್ ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತಲ್ವ, ಹಾಗಾಗಿ ಅಪ್ಪು ಸುಮ್ಮನೆ ರೇಗಿಸ್ತಾ ಇದ್ರು. ಇನ್ನು ಈ ಕಡೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಅದನ್ನು ತಣ್ಣಗಾಗ್ಲಿಕ್ಕೆ ಇಟ್ಬಿಟ್ಟು ಆಗಲೇ ನಾವು ಬ್ಯಾಡಗಿ ಮೆಣಸಿನ್ಕಾಯನ್ನೆಲ್ಲ ಹುರಿದಿಟ್ಕೊಂಡಿದ್ವಿ ನೋಡಿ, ಅದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀರು ಹಾಕ್ಬಾರ್ದು, ಬರೀ ಪೌಡರ್ ಮಾಡ್ಕೊಳ್ಬೇಕು ಅಷ್ಟೇ. ಈ ಪುಡಿನ ನಾವು ಸುಮಾರು ಒಂದು 15 ದಿನ ಇಡ್ಬೋದು. 15 ದಿನ ಮೇಲಿಟ್ಟರೆ ಏನಾಗುತ್ತೆ ಅಂದರೆ ಅದ್ರ ಪರಿಮಳ ಹೊಂಟೋಗ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ. ಒಂದು 15 ದಿನ ಆದರೆ ಇಟ್ಕೊಂಡು ನಾವು ಮಾಡ್ಬೋದು. ಇನ್ನು ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಗಲೇ ನಾವು ಈರುಳ್ಳಿನೆಲ್ಲ ಹುರಿದಿದ್ವಲ್ಲ, ಅದನ್ನ ಇವಾಗ ಜಾರಿಗೆ ಸೇರಿಸಿ ಸ್ವಲ್ಪ ಹುಣಸೆಹಣ್ಣು, ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದ ಹುಣಸೆಹಣ್ಣನ್ನ ಸೇರಿಸಿ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಆಯ್ತು ಇವಾಗ. ಇನ್ನು ಈ ಕಡೆ ಮಟನ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಆಗಲೇ ಹೇಳೋದ್ನಲ್ಲ, ನೀರು ಹಾಕೊಂಡ್ರೆ ಸ್ವಲ್ಪ ತೆಳ್ಳಗಾಗತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ನೀರು ಸ್ವಲ್ಪ ಉಳ್ಕೊಳುತ್ತೆ ನಾವು ಬೇಯಿಸುವಾಗ, ಆಯಿತಾ. ನೀರು ಹಾಕಲಿಲ್ಲ ಅಂದರೆ ಇಷ್ಟೊಂದಿರಲ್ಲ, ಸ್ವಲ್ಪ ಗಟ್ಟಿಗಾಗಿರುತ್ತೆ. ಇನ್ನು ಇವಾಗ ಒಂದು ಮಡಿಕೆ ಇಟ್ಕೊಂಡು ಈ ಬೆಂದಿರೋ ಮಟನ್ನ ಅದಕ್ಕೆ ನೇರವಾಗಿ ಸೇರಿಸ್ಕೊತಾ ಇದ್ದೀನಿ. ಈ ಮಟನ್ ಸುಕ್ಕ, ಚಿಕನ್ ಸುಕ್ಕ ಇದನ್ನೆಲ್ಲ ಮಡಿಕೆಯಲ್ಲಿ ಮಾಡಿದ್ರೇ ಚೆಂದ, ಆಯಿತಾ. ರುಚಿ ಸ್ವಲ್ಪ ಹೆಚ್ಚಾಗುತ್ತೆ, ಆಯಿತಾ. ಇನ್ನಿವಾಗ ಆಗಲೇ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ತಾ ಇದ್ದೀನಿ. ಅಂದರೆ ಈರುಳ್ಳಿ ಎಲ್ಲ ರುಬ್ಬಿದ್ವಲ್ಲ ಅದಾದಮೇಲೆ ಮಟನ್ ಚರ್ಬಿ ತೆಗೆದಿಟ್ಕೊಂಡಿದ್ದು ನೋಡಿ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ಇದನ್ನು ಕೊನೆಯಲ್ಲೇ ಹಾಕೋಬೇಕು, ಇಲ್ಲಾಂದರೆ ತುಂಬ ಎಣ್ಣೆ ಬಿಟ್ಕೊಂಡಿರೋ ಥರ ಆಗುತ್ತೆ, ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇನ್ನು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸುಕ್ಕ ಪೌಡರ್ ರೆಡಿ ಮಾಡಿದ್ನಲ್ಲ, ಅದನ್ನು ಕೂಡ ಸೇರಿಸ್ಕೊಂಡು ಬರೀ ಒಂದು ಕುದಿ ಕುದಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಈ ಕಡೆ ಮತ್ತು ಇನ್ನೊಂದು ಕಡೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಪೂರ್ತಿ ತೆಂಗಿನಕಾಯಿನ ತುರಿದ್ಬಿಟ್ಟು ಆ ತೆಂಗಿನಕಾಯಿನ ಸೇರಿಸಿ ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲೇ ಹುರ್ಕೊಡಿ. ತೆಂಗಿನಕಾಯಿನ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಸುಕ್ಕ, ಆಯಿತಾ. ಈಗ ಹುರಿದಿರೋ ತೆಂಗಿನಕಾಯಿನ ಇದಕ್ಕೆ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು 30ರಿಂದ ಒಂದು 50 ಸೆಕೆಂಡ್ ಕುದಿಸ್ಕೊಂಡ್ಬಿಟ್ರೆ ಈ ಸುಕ್ಕ ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಾಗಿತ್ತು. ಹಾಗೆ ನೀವೇನಾದರೂ ಗಟ್ಟಿಗೆ ಮಾಡ್ಕೊತೀರಾ ಅಂದರೆ ಆಗಲೇ ಹೇಳ್ದಂಗೆ ಮಟನ್ ಬೇಯಿಸ್ಬೇಕಾದ್ರೆ ನೀರು ಹಾಕ್ಲಿಕ್ಕೆ ಹೋಗಬೇಡಿ. ಈ ಥರ ಶಾವಿಗೆಗೆಲ್ಲ ಮಾಡ್ಕೊತೀರಾ ಅಂದರೆ ಹಿಂಗೆ ಮಾಡ್ಕೊಳ್ಳಿ, ಆಯಿತಾ. ನೀನು ಕುತ್ಕೋ, ಕೂತ್ಕೊಂತೀನಿ. ಆಮೇಲೆ ಹೇಳ್ತೀನಿ, ಇಲ್ಲಾಂದ್ರೆ ಏನು ಹೇಳಲ್ಲ. ಟೇಸ್ಟ್ ಹೆಂಗೈತೆ ಹೇಳು. ಅದಕ್ಕೆ ಕುತ್ಕೋ ಹೇಳ್ತೀನಿ. ದುಬೈಲಿ ಹೆಂಗೆ ಸಿಗುತ್ತಾ ಎಲ್ಲ ಹೇಳು, ಅಪ್ಡೇಟ್ ಮಾಡು. ಕುತ್ಕೊಳ್ಳೋಣ. ಓ, ಏನೋ ಶಾಸ್ತ್ರ ಎಲ್ಲ ಮಾಡ್ತಾವನಿ. ಅಲ್ಲ ನಿಂಬೆ ಹಾಕಿ ಅದೇ ಹುಳಿ ಇದ್ದಂಗೆ ಐತೆ ಫಸ್ಟೇ. ಸಾಂಬಾರು ಬಿಡು ಚೆನ್ನಾಗಿರ್ತದೆ. ಅದೇನೋ ಏನಿದು ಶಾವ್ಗೆ, ಒದ್ದು ಶಾವ್ಗೆ, ಅದು ಚೆನ್ನಾಗಿರ್ತದೆ. ಮಟನ್ದು ಹೇಳು, ಅಕ್ಕ ಟೇಸ್ಟ್ ನೋಡಲ್ಲ. ಬರೀ ಚರ್ಬಿನೇ ಹಾಕಿದ್ದಿಲ್ಲ ಮೊನ್ನೆ. ನಂಗೆ ಗೊತ್ತಾಗಲಿಲ್ಲ, ಇಲ್ಲ ಆಯ್ತು. ನಿಮ್ಗೆ ಯಾವ್ದು ಬೇಕು ಅದಕ್ಕೆ ತಂದೆ ನಾನು. ತಿಂದ್ರೆ ಕಳ್ದೋಗ್ಬಿಡ್ತೀಯ. ಸುಳ್ಳು ಹಂಗಾರೆ. ನಿಜ ನಿಜ ಸಕ್ಕತ್ತಾಗೈತೆ. ಇದರದಲ್ಲೆಲ್ಲ ಸಿಗಲ್ಲ. ಪ್ರಿಯಾಕಾ ಪುಳ್ಚಾರ್ ಅವರು ಒಂದು ವಾರ ತಿಂದ್ಬಿಟ್ರೆ ಇದಷ್ಟೇ. ಪ್ರಿಯನ್ನು ಹಾಕಮ್ಮ, ಅವ್ರಮ್ಮ ಬೇಜಾರು ಮಾಡ್ಕೊತದೆ. ಮಗನ್ ನಾನು ಹೋದಾಗ ಅವಾಗ ಹೇಳ್ತಾರೆ, ಮಗನ್ ಮಾತ್ರ ತೋರಿಸ್ತೀರಪ್ಪ, ಮಗಳನ್ನ ತೋರಿಸೋದಿಲ್ಲ ಅಂತ. ನಮ್ಮ ಹೇಳಿದ್ದೆ ನಿಮ್ಗೆ ಸುಳ್ಳು ಇದು. ಇವ್ರು ಹಂಗೆ, ಇವರು ಗಂಡನ್ ಬಿಟ್ಬಿಟ್ಟು ಮೇಯ್ತಾ ಇದೆಯಲ್ಲ. ಹೊಟ್ಟೆ ಅಶ್ವಾಯ್ತು. ಇಷ್ಟು ಮಾಡೋ ಅಷ್ಟರಲ್ಲಿ ಅಶ್ವಾಗ್ಬಿಡುತ್ತೆ ಜಾಸ್ತಿ. ಒಂದು ಶಾವಿಗೆ ಅಷ್ಟೇ ತಿನ್ನ ನೀನು. ಚಪಾತಿ ತಿಂತೀನಿ. 2 ಚಪಾತಿ, 1 ರೈಸ್ ತಿನ್ಬೇಕು ಪ್ರಿಯಾ. ನಲ್ಲಿ ಮುಳೆ ಹೊಡ್ಸ್ಕೊಂಬಂದಿದ್ದೀನಿ ಕಣ. ಒಂದೇ ಮುಳೆ ಯಾರು ತಿನ್ನಲ್ಲ ಮನೇಲಿ ಅಂತ. ನಾನು ಮಟನ್ ತಿನ್ನಲ್ವಲ್ಲ, ಆ ಬೌಲ್ ನಿಂದೆ ಫುಲ್ಲು ಹೊಟ್ಟೆ ತುಂಬ ತಿನ್ನು. ನೀನ್ ಮಟನ್ ತಿನ್ನೋದೇ ಇಲ್ವಾ? ನೆನೆ ತಿಂದಿಲ್ವಾ? ಬಿಟ್ಟಿದ್ದೀನಿ. ಎಷ್ಟು ತಿಂದಿದ್ದು ಎಷ್ಟು ತಿಂದೆ? ಅರ್ಧ ನೀನೇ ತಿಂದಿದ್ದು. 1 ಪೀಸು, ಇನ್ನೊಂದು ಪೀಸ್ ಅವನು ಹಿಂಸೆ ಮಾಡಿ ಹಾಕ್ತಾನೆ, ಹಂಗೆ ಬೇಡ ಬೇಡ ಅಂತ. ಇನ್ನೇನು ಗೊತ್ತಾ, ಅಕ್ಕಂಗೆ ಹೇಳ್ಬೇಡ ಈ 2 ಪೀಸ್ ತಿಂದಿದ್ದು ಅಂತ ಹೇಳು ಅಂತ. ಹೊರಗಡೆ ತಿನ್ಬಾರ್ದು ಅಂತೀನಿ, ಅಪರೂಪಕ್ಕೆ ಒಂದ್ಸಲ ಮನೆ. ಚಮಟಿಲೆ ಒಟ್ಟು ಸತ್ಯ ಹೇಳ್ಬೇಕು ಅಂದ್ರೆ ಚಮಟಿಲೆ ಒಟ್ಟು ನಿಜ ಅಂತಕ. ಇವತ್ತೆಲ್ಲರೂ ಕುತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಒಂದೊಳ್ಳೆ ಊಟ ಮಾಡಿದ್ದಾಯಿತು. ಏನಪ್ಪ ಬೇಡವಾ? ಬೇಡ ಬಂದ್ಬಿಟ್ಟು ಏನು ಓಯ್ ಓಯ್ ಅಂತ ಇದೆಯಾ? ಅಪ್ಪನ ಕಲ್ವಾ ಅಂದ್ರೆ ಮ್ಯಾ ಅಂತೀಯ? ಇನ್ನ ಬರ್ತಾ ಇಲ್ಲ ಹೇಳಕ್. ನಾಲ್ಗೆ ತೊದ್ಲುತ್ತೈತೆ, ತಡಬಾರಿಸ್ತೈತೆ. ಅವನವ ಬೋಬಾ ಕರಿ, ಬೋಬಾ ಬೋಬಾ ಕರಿ. ತೋರಿಸಿ ಬೊಬ್ಬ ಹೆಂಗ್ ಕರಿಯೋದು ಅಂತ. ಹೆಂಗ್ ಕರಿಯೋದವ ಬೋಬೋನ? ಕರಿ. ಆಗ್ಲೇ ತೋರಿಸಿದ್ರು. ಐ ಹಂಗ ಕರಿಯೋದು ನಾವು. ಹೆಂಗವ ಬೋಬೋ? ಬೋಬೋ ಹೆಂಗವ? ಹಂಗಲ್ಲ, ಅದು ಹಾ, ಬೋಬೋ ಹಂಗೆ ಕೂಗ್ತದೆ ಅಂತ. ಹೌದಾ? ಅಂತ. ಚಿನ್ನಿ, ನಾವೇನ್ ಕರಿಯೋದು? ಹೆಂಗ್ ಕರಿಯೋದು ನಾವು?
ಹಿಂಗೆ ಕರೆಯವ ಹಿಂಗೆ ಕರಿ ಹಿಂಗೆ ಕರಿ ಅನ್ನ ಕರಿ ಬರ್ತದೆ ಬೇಗ ಓಡ್ಬರ್ತದೆ ಕರಿ ನಗು ಬಂದ್ಬಿಡ್ತು ನಗು. ಕರಿ ಅಲ್ವಾ? ಏನ್ ಗೊತ್ತಾ, ಇಲ್ಲಿ ಕೃಷ್ಣನ್ ಇಟ್ಟಿದೀವಲ್ಲ ನಾವು, ಸೀದಾ ಇಲ್ಲಿಗೆ ಹೋಗ್ತಾರೆ. ಹೋಗ್ಬಿಟ್ಟು ಹಸುದು ಎರಡು ಹಿಂಗ್ ಕೊಮ್ಮನ ಕೈಯಲ್ಲಿ ಇಟ್ಕೊಂಡು ನಿಂತ್ಕೋತಾರೆ. ಯಾವತ್ತು ಅದನ್ನ ಕೆಳಗಡೆ ಬೀಳಿಸ್ತಾರೋ ಅಂತ ಭಯ ಶುರುವಾಗ್ಬಿಟ್ಟಿದೆ ಇತ್ತೀಚೆಗೆ. ಬಟ್ಟೆ ಗಲೀಜಾಗಿರೋದಕ್ಕಿದೆಯಾ? ಇಲ್ಲ, ಅದಂಗೆ ಕಲೆ ಹಾಕು. ಇನ್ನೇನು ಇಲ್ಲಿಂದ ಇಲ್ಲಿಗೆ ಅಲ್ವಾ ಅಂತ ಸುಮ್ಮನೆ ನಾನೇ. ಹಸು ಬಂದು ನಾವ್ ಇಲ್ಲಿ ಅಂಬ ಅಂತ ತೋರಿಸಿದೀವಲ್ಲ, ಹಸು ಅಂತ ಹೋಗಂಗೆ ಎಳಿಯೋದು. ಅಂಬ ಎಲ್ಲ ಐತಪ್ಪ? ಇಲ್ಲಿ ಅಂಬ ಇಲ್ಲಿ ಎಲ್ಲಿ ಅಂಬ ತೋರಿಸಿ, ಎಲ್ಲ ತೋರಿಸಿ. ಏನೋ ಖುಷಿ ಇವತ್ತು. ಗಡಿಯಾರ ನೋಡ್ತಾ ಇತ್ತಲ್ಲ ಅದಕ್ಕೆ. ಇನ್ನ ಜಾಣದು ನಾಮಕರಣಕ್ಕೆ ಡೇಟ್ ಫಿಕ್ಸ್ ಮಾಡಿದ್ವಲ್ವಾ, ಇನ್ಮೇಲೆ ಒಂದೊಂದೇ ಕೆಲಸನ ಶುರು ಮಾಡ್ಕೊಳ್ಬೇಕು, ಪ್ರಿಪ್ರೇಷನ್ ಕೆಲಸ ಶುರು ಮಾಡ್ಕೊಳ್ಬೇಕು. ಏನವ ಅದ್ರಲ್ಲಿ ಮೊದಲನೇ ಕೆಲಸ ಏನಂದ್ರೆ ಹಾಲ್ನ ನೋಡ್ಕೊಂಡು ಬರೋದು. ಪಾರ್ಟಿ ಹಾಲ್ ಒಂದು ಬುಕ್ ಆಗಿಬಿಟ್ರೆ ಒಂದು ಕಾಲು ಕೆಲಸ ಮುಗ್ದಂಗೆ. ಇಲ್ಲಂತೂ ಸಿಗೋದು ಸ್ವಲ್ಪ ಕಷ್ಟ, ನಮ್ಮ ಡೇಟಿಗೆ ಸಿಗಲ್ಲ. ಅದಕ್ಕೆ ಫಸ್ಟು ಆ ಕೆಲಸ ಮುಗಿಸ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದ್ದೆಲ್ಲ ನೋಡ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ಪಾರ್ಟಿಯಲ್ಲಿ ನೋಡಲಿಕ್ಕೆ ಅಂತೇಳಿ ಹೊರಡ್ತಾ ಇದ್ದೀವಿ. ಏನಮ್ಮ ಬಿಸಿಗೆ ಫುಡ್ ಹಾಕಿಲ್ವಾ? ಹಾಂ ಬಾ, ಬಟ್ಟೆ ಚೇಂಜ್ ಮಾಡಿ ನೀನು. ಏನದು ಬಟ್ಟೆ ಗಲೀಜೈತೆ? ಏನು ಬೆಳಗ್ಗೆಯಿಂದ ಸಂಜೆವರೆಗೂ ಹಿಂಗೆ ಹೇಳ್ತಿರ್ತಾರೆ. ಮಾತಾಡಕ್ಕೆ ಟ್ರೈ ಮಾಡೋದು. ಜಾಣಿ ಅಲ್ಲಿ ಅಂಬ ನೋಡಕ್ ಹೋಗೋಣ. ಅಂಬಾ ನೆನ್ನೆ ನೋಡ್ಕೊಂಬಂದ್ವಲ್ಲ, ಹೆಂಗಿತ್ತು ಹಂಗ? ಬೋಬಾ 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 ಹೆಂಗವ? ಬೋಬಾ ಹೆಂಗೆ ಹೇಳಲ್ಲ ನೋಡಿ, ನಾವು ಕೇಳಿದಾಗ ಹೇಳಲ್ಲ, ಅವ್ರ ಮನ್ಸಿಗೆ ಬೇಕಾದಾಗ ಹೇಳ್ತಾರೆ. ಅಪ್ಪ ಇವಾಗಂತೂ ಜಾಣನ ಇಟ್ಕೊಂಡು ನಂಗೆ ಕ್ಯಾಮ್ರಾ ಮುಂದೆ ಮಾತಾಡಲಿಕ್ಕೆ ಆಗಲ್ಲ ಆಯಿತಾ. ನನ್ನ ಮಾತು ಶುರು ಮಾಡ್ತಿದ್ದಂಗೆ ಅವರು ಶುರು ಮಾಡ್ಕೊಂಡ್ಬಿಡ್ತಾರೆ ಹ್ಞೂ ಅಂತ ಹೇಳಿ. ನಾವು ಎಷ್ಟು ನಿಲ್ಸಿದ್ರು ನಿಲ್ಲಿಸೋದೇ ಇಲ್ಲ. ಅದು ಹೆಂಗೆ ಗೊತ್ತಾ, ನಾನು ಮಾತಾಡಬೇಕಾದ್ರೆ ಹಂಗೆ ಸೌಂಡ್ ಮಾಡೋದು, ನನ್ನ ಮಾತು ನಿಲ್ಲಿಸಿದಾಗ ಅವರು ನಿಲ್ಲಿಸ್ಬಿಡೋದು. ಈ ಥರ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಇತ್ತೀಚೆಗಂತೂ. ಇನ್ನು ಪಾರ್ಟಿ ಹಾಲ್ ನೋಡಲಿಕ್ಕೆ ಅಂತೇಳಿ ಬಂದ್ವಿ. ಮೊದಲೇನು ಮಾಡಿದ್ವಿ ಅಂದರೆ ನಮ್ಮ ಮನೆ ಹತ್ರನೇ ಒಂದಿತ್ತು ಆಯಿತಾ, ತುಂಬ ಅಂದರೆ ತುಂಬ ಹತ್ರ ಆಗ್ತಿತ್ತು. ಈ ಹಾಲ್ನ ನಾವಿವಾಗಿದ್ದೀವಲ್ಲ ಮನೆ, ಆ ಓನರ್ ಅವರು ಅವ್ರ ಪಾಪು ನೇಮಿಂಗ್ ಸೆರೆಮನಿ ಮಾಡಿದಾಗ ಬುಕ್ ಮಾಡಿದ್ರು, ಆವಾಗ ಹೋಗಿ ಬಂದಿದ್ದು ನಾವು ಆಯಿತಾ. ನಮಗೆ ಓಕೆ ಇದು ಚೆನ್ನಾಗಿದೆ ಅಂತ ಅನಿಸಿತ್ತು, ಆದರೆ ನನಗೆ ಸ್ವಲ್ಪ ಮರ್ತೋಗ್ಬಿಟ್ಟಿತ್ತು ಇದು ಹಾಲು ದೊಡ್ಡದಿದೆಯಾ ಚಿಕ್ಕದಿದೆಯಾ ಅನ್ನೋದು ಮರ್ತೋಗಿತ್ತು. ಯಾಕಂದರೆ 1.5 ವರ್ಷ ಹತ್ತತ್ರ ಆಯ್ತಲ್ಲ, ಹಾಗಾಗಿ ಒಮ್ಮೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ಅವ್ರು ಇರಲಿಲ್ಲ, ತೋರಿಸ್ತಾರಲ್ಲ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಾ ನಿಂತಿದ್ವಿ. ಒಂದು 10 ನಿಮಿಷ ಆದಮೇಲೆ ಅವರು ಬಂದರು. ಇವಾಗ ಬಂದರು ಅವರು, ಮೇಲ್ಗಡೆ ಹೋಗಿದ್ದಾರೆ, ಲೈಟೆಲ್ಲ ಹಾಕ್ಬಿಟ್ಟು ಬರ್ತೀವಿ ಅಂತ ನೋಡಬೇಕು. ಇದೆಲ್ಲ ಚೆನ್ನಾಗಿದೆ, ಹಾಲ್ ಸ್ವಲ್ಪ ದೊಡ್ಡದಾಗಿದ್ರೆ ಓಕೆ. 500 ಜನಕ್ಕೆ ಅಂತ ಅಲ್ಲ, ಚೆನ್ನಾಗಿರ್ಬೇಕು, ಸ್ವಲ್ಪ ಸ್ಪೇಷಿಯಸ್ ಆಗಿದ್ರೆ ಕಂಫರ್ಟ್ ಆಗಿರುತ್ತೆ, ಡೆಕೋರ್ ಮಾಡಿಸ್ಕೊಳ್ಳಿಕ್ಕೂ ಚೆನ್ನಾಗಿರುತ್ತೆ, ಆಮೇಲೆ ಸೆಕೆ ಆಗಲ್ಲ ಜಾಸ್ತಿ. ಇದೆಲ್ಲ ಇದೆ ನೋಡಿ, ಕಿತಾಪತಿ, ಪುಟ್ಟ ಕಿತಾಪತಿ, ಗಿಡ ಕೀಳೋದು. ಈ ಹಾಲ್ ಬಂದು 3rd ಫ್ಲೋರಲ್ಲಿತ್ತು ಆಯಿತಾ, ಆದರೆ ಲಿಫ್ಟೆಲ್ಲ ಇತ್ತು, ಹಾಗಾಗಿ ಏನೂ ತೊಂದರೆ ಇರಲಿಲ್ಲ. ಇಲ್ಲಿ ಮಾಮೂಲಿ ಫಂಕ್ಷನ್ಗೆ ಅಂತೇಳ್ಬಿಟ್ಟು ಸ್ವಲ್ಪ ದೊಡ್ಡದಾಗೇ ಇತ್ತು. ನನಗೆ ಸ್ವಲ್ಪ ಮರ್ತೋಗಿತ್ತು ಅಂತ ಹೇಳೋದ್ನೆಲ್ಲ ಓದ್ ಕೂಡಲೇ ಓಕೆ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತು. ಇನ್ನು ಡ್ರೆಸ್ಸಿಂಗ್ ರೂಮೆಲ್ಲ ನೋಡಬೇಕಲ್ವಾ, ಹಾಗಾಗಿ ಡ್ರೆಸ್ಸಿಂಗ್ ರೂಮೆಲ್ಲ ಯಾವ ಥರ ಇದೆ ತೋರಿಸಿ ಅಂತ ಹೇಳಿದ್ವಿ. ಅವರು ಲಾಕ್ ಆಗಿಬಿಟ್ಟಿದೆ, ಕೀ ಇಲ್ಲ ಅಂದರು. ಆಮೇಲೆ ಒಂದು ರೂಮ್ ಮಾತ್ರ ಸಿಕ್ತು, ಹಾಗಾಗಿ ತೋರಿಸಿದ್ರು. ಇಲ್ಲಿ ಸ್ವಲ್ಪ ಕ್ಲೀನೆಲ್ಲ ಮಾಡಿಸ್ಬೇಕು, ನಿಮ್ಮದು ಬುಕ್ ಆದರೆ ಅವತ್ತಿನ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಓಕೆ ಅಂತ ಅನ್ನಿಸ್ತು. ಅದಾದಮೇಲೆ ಡೈನಿಂಗ್ ಹಾಲ್ ನೋಡೋಣ ಅಂತೇಳಿ ಮೇಲೆ ಹೋಗ್ತಾ ಇದ್ದೀವಿ. ಅದು ಬಂದು 4th ಫ್ಲೋರು ಆಯಿತಾ. ಡೈನಿಂಗ್ ಹಾಲ್ ಕೂಡ ಅಷ್ಟೇ, ಒಂದು ಸಲಕ್ಕೆ ಒಂದು 50 ಮೆಂಬರ್ಸ್ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ಇತ್ತು. ಆ ಚೇರ್ಸ್ ಎಲ್ಲ ಇದೆ, ಎಕ್ಸ್ಟ್ರಾ ಏನಾದ್ರೂ ಜನ ಬಂದರೂ ಕೂಡ ನಾವು ಅರೇಂಜ್ ಮಾಡ್ತೀವಿ ಅಂತ ಎಲ್ಲ ಹೇಳ್ತಾಯಿದ್ರು. ಆಮೇಲೆ ಕುಕ್ ಏನಾದರೂ ನೀವು ಇಲ್ಲಿ ಮಾಡಿಸ್ತೀರಾ ಅಂದರೆ ಅದಕ್ಕೂ ಕೂಡ ಜಾಗ ಇದೆ, ಮತ್ತು ಪಾತ್ರೆಗಳೆಲ್ಲನೂ ಕೂಡ ನಾವೇ ಪ್ರೊವೈಡ್ ಮಾಡ್ತೀವಿ ಅಂತೆಲ್ಲ ಹೇಳ್ತಾಯಿದ್ರು. ಸರಿ ಅಂದ್ಬಿಟ್ಟು ನೋಡ್ಕೊಂಡು ಬಂದ್ವಿ. ನಮಗೇನೆಂದರೆ ಇವಾಗ ಸ್ವಲ್ಪ ಇದು ರೇಟ್ ಜಾಸ್ತಿ ಮಾಡಿದ್ದಾರೆ ಅಂತ ಅನ್ನಿಸ್ತು. ಆ ಹಾಲ್ಗೆ ನಾವು ಅಂದ್ಕೊಂಡಿದ್ದಷ್ಟು ಇರಲಿಲ್ಲ, ಸ್ವಲ್ಪ ಜಾಸ್ತಿನೇ ಇತ್ತು ಆಯಿತಾ. ಅದಕ್ಕೆ ಅಪ್ಪು ಏನಂದರು ಅಂದರೆ ನೋಡೋಣ
ಅಕಸ್ಮಾತ್ ತೀರಾ ಏನಾದ್ರೂ ಸಿಗಲೇ ಇಲ್ಲ ಅಂದಾಗ ಇದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅಂದರು. ಆಮೇಲೆ ಇನ್ನೊಂದೇನೆಂದರೆ ಇದು ಡೇಟ್ ಕೂಡ ಇರಲಿಲ್ಲ, ಸಂಡೇ ಡೇಟ್ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾವು ಇನ್ನೊಂದು ಅಲ್ಲಿ ನೋಡೋಣ ಅಂತೇಳಿ ಇದಕ್ಕೆ ಬಂದ್ವಿ. ಇದಂತೂ ನಮಗೆ ಅಷ್ಟಾಗಿ ಇಷ್ಟನೇ ಆಗಲಿಲ್ಲ, ಯಾಕಂದರೆ ಸ್ಟೇಜ್ ಸ್ವಲ್ಪ ಚಿಕ್ಕದನ್ನಿಸ್ತು. ಈಗ ಒಂದು ವಿಡಿಯೋಗ್ರಫಿ ಮಾಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತು. ಆಮೇಲೆ ಒಂದು 50 to 100 ಮೆಂಬರ್ಸ್ ಮಾತ್ರ ಇದು ಕಂಫರ್ಟ್ ಅಂತ ಅನ್ನಿಸ್ತು, ಯಾಕಂದರೆ ಅಲ್ಲಿ ವಿಂಡೋಸ್ ಎಲ್ಲ ಏನೂ ಇರಲಿಲ್ಲ. ಒಂಥರ ಉಸಿರು ಕಟ್ದಂಗೆ ಆಗೋಗ್ಬಿಡುತ್ತೆ, ನಮ್ಮ ಮಗು ಇಟ್ಕೊಂಡು ಇನ್ನೂ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಬೇಡ ಅಂದ್ಕೊಂಡ್ವಿ. ಇದು ಕೂಡ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಡೇಗೆ ಡೇಟ್ ಇರಲಿಲ್ಲ ಆಯಿತಾ. ನಾವು ಅಲ್ಲೆಲ್ಲ ಹೋಗಿ ನೋಡಿದ್ಮೇಲೆ ಓನರ್ ಹತ್ರ ಒಂದು ಸಲ ಕಾಲ್ ಮಾಡಿ ಮಾತಾಡ್ತೀವಲ್ಲ, ಆವಾಗ ಹೇಳಿದ್ರು ಅವರು ಸಂಡೇ ಡೇಟ್ ಇಲ್ಲ ಅಂತೇಳಿ. ಸರಿ ನಮಗೂ ಇದೆ, ನಮ್ಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಬೇಡ ಅಂತ ಅಂದ್ಕೊಂಡು ಬಂದ್ವಿ. ಇದು ಕೂಡ ನಮ್ಮ ಮನೆಗೆ ಹತ್ರ ಇತ್ತು. ನಮ್ಮದು ಲಾಸ್ಟ್ ಟೈಮು ಇದೇ ಪ್ಲ್ಯಾನ್ ಆಗಿತ್ತು ಆಯಿತಾ. ಏನಂದರೆ ಈಗ ನಮ್ಮ ಸರೌಂಡಿಂಗ್ ಒಂದು 10 ಕಿಲೋಮೀಟ್ರ್ ಒಳಗಡೆನೇ ಹಾಲ್ನ ನೋಡೋಣ ಅಂತ ಹೇಳ್ಬಿಟ್ಟು, ಯಾಕಂದರೆ ತುಂಬ ದೂರ ಆದರೆ ಬರೋರಿಗೂ ಕಷ್ಟ ಆಗುತ್ತೆ. ಅದೊಂದು ನಾವು ಯಾವಾಗಲೂ ತಲೆಯಲ್ಲಿ ಇಟ್ಕೊಂಡಿರ್ತೀವಿ. ಅವ್ರಿಗೆ ಅಡ್ರೆಸ್ ಎಲ್ಲ ಹೇಳ್ಬೇಕಾಗತ್ತೆ, ನಾವು ಫಂಕ್ಷನ್ ಬ್ಯುಸಿಲಿರ್ತೀವಿ, ಕರೆಕ್ಟಾಗಿ ನಮ್ಗೆ ಅಡ್ರೆಸ್ ಕೂಡ ಹೇಳಲಿಕ್ಕಾಗಲ್ಲ, ಆವಾಗ ಅವ್ರಿಗೆಲ್ಲ ತೊಂದರೆ ಆಗಿಬಿಡುತ್ತೆ. ಅದನ್ನೊಂದು ನಾವು ಯಾವಾಗಲೂ ಯೋಚನೆ ಮಾಡ್ತೀವಿ. ಇನ್ನು ಇನ್ನೊಂದು ಹಾಲಕ್ಕೆ ಬಂದಿದ್ದೀವಿ ಇವಾಗ. ಇಲ್ಲಿ ಬಂದು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಇವತ್ತು ಆ್ಯಕ್ಚುಲಿ ಇಲ್ಲೊಂದು ಫಂಕ್ಷನ್ ಇತ್ತು, ನಾವು ಬರೋ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಆಗಿದ್ರು, ಜನ ಯಾರೂ ಇರಲಿಲ್ಲ. ಆದರೆ ಡೆಕೋರ್ ಮಾಡಿರೋದೆಲ್ಲ ಇತ್ತು. ಅವ್ರು ತೋರಿಸ್ತಾ ಇದ್ರು ಆ ಡೆಕೋರೇಷನ್ ಎಲ್ಲ ನಮ್ಮದೇ ಇರುತ್ತೆ, ಯಾವ ಥರದ್ದು ಬೇಕೆಲ್ಲ ಮಾಡಿಕೊಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ಮಾರ್ನಿಂಗಿಂತ ನೀವು ನೈಟ್ ಏನಾದರೂ ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಎಲ್ಲ ಹೇಳ್ತಾಯಿದ್ರು. ಇನ್ನು ಜಾಣು ನೋಡಿ ಎಂಥ ಖುಷಿ ಗೊತ್ತಾ, ಅಲ್ಲಿ ಆಡಲಿಕ್ಕೆ ಸ್ವಲ್ಪ ವಿಶಾಲವಾಗಿ ಜಾಗ ಸಿಕ್ಬಿಡ್ತಲ್ಲ, ನಾವು ಎತ್ಕೊಂಡ್ರೆ ನಮ್ಮ ಬಳಿ ಇರ್ತಾನೆ ಇಲ್ಲ, ಕೆಳಗೆ ಬಿಡಿ ಅಂತ ಹೇಳ್ಬಿಟ್ಟು ಕೊನೆ ಕೆಳಗಡೆ ಬಿಟ್ವಿ. ಕ್ಲೀನ್ ಆಗಿತ್ತಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬಿಟ್ವಿ. ಚೆನ್ನಾಗಿ ಆಟ ಆಡಿದ್ರು. ನಾವು ಅಲ್ಲಿ ಮಾತಾಡೋವರೆಗೂ ಇವ್ರು ಬರೀ ಆಡ್ಕೊತಾನೇ ಇದ್ದಾರೆ. ಇನ್ನು ಓನರ್ ಹತ್ರ ಒಂದು ಸಲ ಮಾತಾಡಿದ್ವಿ, ಅಂದರೆ ಇದು ಎಷ್ಟು ಸಂಡೇ ಏನಾದರೂ ಡೇಟ್ ಇದೆಯಾ ಇಲ್ವಾ ಅಂತೇಳಿ. ಏನೋ ಗೊತ್ತಿಲ್ಲ, ಇದು ಕೂಡ ಸಂಡೇ ಡೇಟ್ ಇಲ್ಲ ಅಂತಲೇ ಹೇಳ್ಬಿಟ್ರು. ಒಂದು 2 ಸಂಡೇ ಇತ್ತು, 2 ಸಂಡೇನೂ ಡೇಟ್ ಇಲ್ಲ ಅಂತ ಹೇಳಿದ್ರು. ಸರಿ ಮಾತಾಡೋಣ, ನೋಡೋಣ ಅಮೌಂಟೆಲ್ಲ ಎಷ್ಟು ಇದ್ರದ್ದು ಅಂತ ಎಲ್ಲ ಹೇಳಿ ಅಪ್ಪು ವಿಚಾರಿಸ್ತಾ ಇದ್ರು. ಡೆಕೋರೇಷನ್ ಎಲ್ಲ ಯಾವ ಥರ ಅವರೇ ಮಾಡಿಸ್ಕೊಡ್ತಾರ, ಮತ್ತು ಫುಡ್ ಇರುತ್ತೆ, ಫುಡ್ಡೆಲ್ಲ ಯಾವ ರೇಂಜು, ಆಮೇಲೆ ಪ್ಯಾಕೇಜ್ ಏನಾದರೂ ಇದೆಯಾ, ಇದ್ರ ಬಗ್ಗೆ ಎಲ್ಲ ವಿಚಾರಿಸ್ತಾ ಇದ್ರು. ಏನು ಗೊತ್ತಾ, ಡೆಕೋರೇಷನ್ನು, ಫುಡ್ಡು ಮತ್ತು ಹಾಲು ಎಲ್ಲದಕ್ಕೂ ಸೇರಿ ಒಂದು ಪ್ಯಾಕೇಜ್ ಅಂತ ಇಟ್ಟಿರ್ತಾರೆ. ಅದು ನಮಗೆ ಓಕೆ ಅನಿಸಿದ್ರೆ ಅದರಲ್ಲಿ ಸ್ವಲ್ಪ ನಾವು ಬಾರ್ಗಿನ್ ಮಾಡಿ ಫಿಕ್ಸ್ ಮಾಡ್ಬೋದು ಅದಕ್ಕೆ. ಹಾಗಾಗಿ ಇವರು ವಿಚಾರಿಸ್ಕೊಳ್ತಾ ಇದ್ರು ಎಷ್ಟು ಏನು ಅಂತ. ಅಷ್ಟರಲ್ಲಿ ನಾನು ರೂಮ್ ನೋಡ್ಕೊಂಡು ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ. ಓಕೆ ಅಂತ ಅನ್ನಿಸ್ತು. ಇಲ್ಲೂ ಅಷ್ಟೇ ಅವ್ರು ಹೇಳಿದ್ರು ನಾವು ಕ್ಲೀನ್ ಎಲ್ಲ ಮಾಡಿಸ್ಕೊಡ್ತೀವಿ, ಇವತ್ತು ಫಂಕ್ಷನ್ ಮುಗ್ದಿದೆಯಲ್ವ, ಹಾಗಾಗಿ ಸ್ವಲ್ಪ ಮೆಸ್ ಅಂತ ಅನ್ಸುತ್ತೆ ನಿಮಗೆ, ನಾವು ಹಿಂದಿನ ದಿನವೇ ಎಲ್ಲ ನೀಟ್ ಮಾಡಿಸ್ಕೊಡ್ತೀವಿ ಅಂತ. ಇಲ್ಲೂ ಅಷ್ಟೇ 2 ರೂಮ್ಸ್ ಅವೈಲಬಲ್ ಇತ್ತು, ಮಾಮೂಲಿ ಮೆನ್ಸ್ಗೆ ಮತ್ತು ವುಮೆನ್ಗೆ ಅಂತ ಹೇಳ್ಬಿಟ್ಟು. ನಾನು ಎರಡೂ ಕಡೆನೂ ನೋಡಿದೆ, ಒಂದು ಕಡೆ ಯಾರೋ ಇದ್ದರು, ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಇನ್ನು ಊಟಕ್ಕಂತೂ ಇಲ್ಲಿ ಡೈನಿಂಗ್ ಹಾಲ್ ತುಂಬಾ ದೊಡ್ಡದಾಗಿತ್ತು. ಒಂದು ಸಲನೇ ಒಂದು 150 to 200 ಮೆಂಬರ್ಸ್ವರೆಗೂ ಕೂರ್ಬೋದು, ಅಷ್ಟು ದೊಡ್ಡದಾಗಿ ವಿಶಾಲವಾಗಿತ್ತು. ಆಮೇಲೆ ಇದು ಓಪನ್ ಪ್ಲೇಸ್ ಆಯಿತಾ. ಈಗೇನಾದರೂ ಹನಿ ಬಿದ್ದರೆ ತೊಂದರೆ ಆಗುತ್ತಾ, ಅದನ್ನು ಕೂಡ ಒಂದು ಸಲ ಕೇಳಿ ವಿಚಾರಿಸ್ಕೊಂಡು, ಅವರು ಒಂದು 200 ಮೆಂಬರ್ಸ್ಗಂದರೆ ಏನು ತೊಂದರೆ ಆಗಲ್ಲ. ಇಲ್ಲಿ ಊಟದ ಹಾಲ್ ಇದೆಯಲ್ಲ, ಇಲ್ಲೆಲ್ಲ ನಾವು ಮೇಲ್ಗಡೆ ಕ್ಲೋಸ್ ಮಾಡಿಸಿದ್ದೀವಿ, ಯಾವುದೇ ರೀತಿ ತೊಂದರೆ ಆಗಲ್ಲ. ನೀವು 200 ಜನದ ಮೇಲೇನಾದರೂ ಇನ್ವೈಟ್ ಮಾಡಿದ್ರೆ ಆವಾಗೇನಾದರೂ ಹನಿ ಬಿದ್ದರೆ ಸ್ವಲ್ಪ ತೊಂದರೆ ಆಗ್ಬೋದು ಅಂತ ಎಲ್ಲ ಹೇಳ್ತಾಯಿದ್ರು. ನಾವು ಓಕೆ ಅಂತ ಅಂದ್ಕೊಂಡು ಎಲ್ಲನೂ ಕೇಳಿ ತಿಳ್ಕೊಂಡ್ವಿ. ಎಲ್ಲ ವಿಚಾರಿಸ್ಕೊಳ್ಳೋದು ಒಳ್ಳೇದಲ್ವಾ, ಲಾಸ್ಟ್ ಮೂಮೆಂಟಲ್ಲಿ ಯಾವುದೇ ರೀತಿ ತೊಂದರೆ ಆಗಬಾರ್ದು. ತೊಂದರೆ ಆದಾಗ ಹೆಂಗಾಗ್ಬಿಡುತ್ತೆ ಅಂದರೆ, ಅಯ್ಯೋ ಇಷ್ಟೆಲ್ಲ ನಾವು ಖರ್ಚು ಮಾಡಿಸಿ ಇವತ್ತಿನ ದಿನ ಒಂದು ಮೆಮೊರಬಲಾಗಿ ಉಳ್ಕೊಳ್ಳೇ ಇಲ್ವಲ್ಲ, ಈ ಥರ ಆಗೋಯ್ತಲ್ಲ ಅಂತೆಲ್ಲ ಅನಿಸ್ಬಿಡುತ್ತೆ. ಹಾಗಾಗಿ ನೀಟಾಗೆಲ್ಲ ಕೇಳಿ ತಿಳ್ಕೊತಾ ಇದ್ವಿ. ಅದಾದಮೇಲೆ ಇನ್ನೊಂದು ಹಾಲ್ ನೋಡೋಣ ಅಂತೇಳಿ ಬಂದ್ವಾ. ಅಷ್ಟರಲ್ಲೇ ತುಂಬ ಮೋಡ ಆಗಿಬಿಟ್ಟಿತ್ತು ಆಯಿತಾ. ಇವಾಗ ಟೈಮ್ ಇನ್ನೂ 3:30-4 ಗಂಟೆ ಅಂತ ಅನ್ಕೋತೀನಿ. ಆಗಲೇ 6 ಗಂಟೆ ಥರ ಕತ್ಲೆ ಆಗಿಬಿಟ್ಟಿತ್ತು. ಪವನ ಇದ್ಬಿಟ್ಟು ಇನ್ನೇನು ಹನಿ ಬೀಳುತ್ತೆ ಅಕ್ಕ, ಕಾರೊಳಗಡೆ ಹೋಗೋಣ ಅಂತ ಹೇಳಿದ ಕೂಡಲೇ ಹನಿ ಕೂಡ ಶುರುವಾಗ್ಬಿಡ್ತು. ಅಂದರೆ ಎಂಥ ಜೋರು ಹನಿ ಅಂದರೆ ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು
ಜೋರು ಹನಿ ಬೀಳಕ್ಕೆ ಶುರುವಾಗ್ಬಿಡ್ತು. ಸರಿ ಇನ್ನೇನು ಬಂದುಬಿಟ್ಟಿದ್ದೀವಿ, ಮತ್ತೆ ವಾಪಸ್ ಹೋಗೋದು ಬೇಡ, ಮುಗಿಸ್ಕೊಂಡೇ ಹೋಗೋಣ ನೋಡೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಬಂದ್ವಿ. ಇದು ಬಂದು ಹೋಟೆಲ್ ಆಯಿತಾ. ಇಲ್ಲಿ 2 ಹಾಲ್ ಇತ್ತು, ಒಂದು ಚಿಕ್ಕದು ಮತ್ತು ಇನ್ನೊಂದು ದೊಡ್ಡದು. ಅಂದರೆ ಒಂದು 200 ಮೆಂಬರ್ಸ್ಗೆ ಒಂದು ಹಾಲು, ಆಮೇಲೆ ಒಂದು 300 to 400 ಮೆಂಬರ್ಸ್ ಇರ್ತಾರಲ್ಲ ಅದಕ್ಕೊಂದು ಹಾಲ್ ಅಂತೇಳಿ. ಸರಿ ಎರಡು ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಚೆನ್ನಾಗಿತ್ತು ಇದು ಕೂಡ ಅಷ್ಟೇ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದು ದೊಡ್ಡದು ಆಯಿತಾ. ಸ್ಟೇಜ್ ಕೂಡ ಸ್ವಲ್ಪ ದೊಡ್ಡದಾಗೇ ಇತ್ತು ಆಯಿತಾ. ಅದಾದಮೇಲೆ ಡೆಕೋರೇಷನ್ ಎಲ್ಲ ಅವರು ನೀವು ಬೇಕಿದ್ರೆ ಹೊರಗಡೆಯಿಂದ ಕರೆಸಿ ಮಾಡಿಸ್ಬೋದು, ಇಲ್ಲ ಅಂದರೆ ನಾವೇ ಮಾಡಿಸ್ಕೊಡ್ತೀವಿ, ಅದಕ್ಕೆ ಎಕ್ಸ್ಟ್ರೈಸ್ ಚಾರ್ಜ್ ಆಗುತ್ತೆ ಅಂತ ಎಲ್ಲ ಹೇಳಿದ್ರು. ಆಮೇಲೆ ರೂಮ್ ನೋಡೋಣ ಅಂದ್ಕೊಂಡು ಬಂದೆ. ಇಲ್ಲಿ ರೂಮ್ ಏನಂದರೆ ಒಂದು ರೂಮ್ ಸ್ವಲ್ಪ ಚಿಕ್ಕದಿತ್ತು, ಇನ್ನೊಂದು ರೂಮ್ ಸ್ವಲ್ಪ ದೊಡ್ಡದಿತ್ತು. ಇವಾಗ ನಾವು ಹೆಣ್ಮಕ್ಳಂದ್ರೆ ಕುಂಕುಮ ಎಲ್ಲ ಕೊಡಬೇಕು, ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡೋದು ಇದೆಲ್ಲ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ರೂಮ್ ಚೂರು ದೊಡ್ಡದಾಗಿರಬೇಕು, ಬಂದವ್ರಿಗೂ ಏನಾದ್ರು ಮಕ್ಳು ಏನಾದರೂ ಇದ್ದರೆ ಅವ್ರಿಗೂ ಸ್ವಲ್ಪ ಕಂಫರ್ಟಾಗಿರಬೇಕು ಅಂತ ಹೇಳ್ಬಿಟ್ಟು ರೂಮ್ಗೆ ನಾನು ಜಾಸ್ತಿ ತಲೆ ಕೆಡಿಸ್ಕೊತಾ ಇದ್ದೆ. ಹಾಗಾಗಿ ಅದೊಂದು ನೋಡಿದೆ, ಓಕೆ ಅಂತ ಅನ್ನಿಸ್ತು. ಅದಾದಮೇಲೆ ಮೇಲ್ಗಡೆ ಇನ್ನೊಂದು ಚಿಕ್ಕ ಹಾಲ್ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬಂದ್ವಿ. ನನಗೆ ಚಿಕ್ಕದು ಅಂತ ಅನ್ನಿಸ್ಲೇ ಇಲ್ಲ ಆಯಿತಾ. ಇದಂತೂ ಅದೇ ಥರ ದೊಡ್ಡದಾಗೇ ಇತ್ತು. ಆರಾಮಾಗಿ ಇಲ್ಲೂ ಕೂಡ ಒಂದು 250 ಮೆಂಬರ್ಸ್ ಕುತ್ಕೋಬೋದೇನೋ ಆ ಥರ ಇತ್ತು. ಆಮೇಲೆ ಇಲ್ಲಿ ವಿಂಡೋಸ್ ಎಲ್ಲ ಇತ್ತು ಆಯಿತಾ. ಇವಾಗ ನಾನು ಆಗಲೇ ಹೇಳಿದೆ ಅಲ್ವಾ, ಹನಿ ಬೀಳ್ತಾ ಇದೆ, ಸ್ವಲ್ಪ ಕತ್ಲೆ ಆಗಿಬಿಟ್ಟಿದೆ ಅಂತ. ಅದೆಷ್ಟು ಕತ್ಲೆ ಆಗಿದೆ ನೋಡಿ, ಒಂಚೂರು ಕೂಡ ಗೊತ್ತೇ ಆಗ್ತಿಲ್ಲ ಬೆಳಗ್ಗೆ ಬರುತ್ತೆ ವಿಂಡೋಸಿಂದ ಅಂತ ಹೇಳ್ಬಿಟ್ಟು. ಇನ್ನು ಆ ಸೈಡಲ್ಲೆಲ್ಲ ಒಂದು ಬಾಲ್ಕನಿ ಥರ ಇತ್ತು ಆಯಿತಾ. ಅಲ್ಲೂ ಕೂಡ ಫೋಟೋಶೂಟ್ ಏನಾದರೂ ಮಾಡ್ಬೋದಾ ಅಂಥೇಳಿ ನಾನು ಹೋಗಿ ನೋಡ್ತಾ ಇದ್ದೆ. ಅಂದರೆ ಈ ಥರ ಹಾಲಲ್ಲೆಲ್ಲ ಏನಂದರೆ ನಮಗೆ ಏನಾದರೂ ಫೋಟೋಶೂಟ್ ಮಾಡಿಸ್ಬೇಕು ಅಂದರೆ ಆಪ್ಷನ್ ಇರಲ್ಲ, ಎಲ್ಲ ಸ್ಟೇಜ್ ಮೇಲೆ ಮಾಡಿಸ್ಬೇಕಲ್ವ. ಹಾಗಾಗಿ ಅದನ್ನು ನೋಡ್ತಾ ಇದ್ದೆ. ಅದಾದಮೇಲೆ ಕೆಳಗಡೆ ರಿಸೆಪ್ಷನಲ್ಲಿ ಒಂದು ಸಲ ಎನ್ಕ್ವೈರಿ ಮಾಡೋಣ, ಫುಡ್ಡೆಲ್ಲ ಯಾವ ಥರ ಇಲ್ಲೇ ತೊಗೋಬೇಕಾ ಏನು ಅಂತ ಕೇಳಿದ್ದಕ್ಕೆ ಇಲ್ಲೇನೆಂದರೆ ಹಾಲ್ಗಿನ ಚಾರ್ಜ್ ಇಲ್ಲ, ಜಸ್ಟ್ ಫುಡ್ಡಿಗೆ. ಈಗ ಫುಡ್ಡು ನಿಮಗೆ ಗೊತ್ತಿರುತ್ತೆ, ಒಂದು ಪರ್ಸನ್ಗೆ ಇಷ್ಟು ಅಂತ ಇರುತ್ತೆ. ಈಗ 200 ಮೆಂಬರ್ಸ್ಗೆ ಇಷ್ಟ ಆಗುತ್ತೆ, ಹಾಲು ಸೇರಿಸಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇದನ್ನೆಲ್ಲ ನೋಡಿಕೊಂಡು ಇನ್ನೊಂದು ಕಡೆ ಹೋಗೋಣ ಅಂತೇಳಿ ಹೊರಟ್ವಿ. ಅಷ್ಟರಲ್ಲಿ ತುಂಬ ಚೆನ್ನಾಗಿ ಹನಿ ಬೀಳ್ತಿತ್ತು ಅಲ್ವಾ. ಹಾಗಾಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಲ್ಲೇನೇನೆ, ಒಂದು ಸ್ವಲ್ಪ ಹನಿ ಬೀಳೋದು ಕಡಿಮೆ ಆಗಲಿ ಅಂತೇಳ್ಬಿಟ್ಟು ಕೆಳಗಡೆ ಹೋಟೆಲಲ್ಲಿ ಕೂತಿದ್ವಿ. ಎಷ್ಟು ಹನಿ ಅಂದರೆ ಈಗ ಕಾರ್ ಗತ್ತಾಗಿ ಜಾಣನ ಕರ್ಕೊಂಡು ಹೋಗ್ಬೇಕಲ್ಲ, ಆ ಕರ್ಕೊಂಡು ಹೋಗೋ ಅಷ್ಟರಲ್ಲಿ ನಾವು ಕಂಪ್ಲೀಟಾಗಿ ನೆಂದೋಗ್ಬಿಡ್ತಿದ್ವಿ, ಅಷ್ಟು ಹನಿ ಬೀಳ್ತಿತ್ತು. ಇವತ್ತೇನೋ ನಮ್ಮ ಕಾರಲ್ಲಿ ಕೊಡೆ ಕೂಡ ಇರಲಿಲ್ಲ. ಸಾಮಾನ್ಯವಾಗಿ ಕಾರಲ್ಲಿ 2 ಕೊಡೆ ಇಟ್ಟಿರ್ತೀವಿ, ಈ ಥರ ಏನಾದ್ರೂ ಹೊರಗಡೆ ಹೋದಾಗ ಹನಿ ಬಿದ್ದುಬಿಟ್ರೆ ಇರಲಿ ಅಂತ. ಜಾಣು ಬಂದಮೇಲೆ ಇದೆಲ್ಲ ನಾನು ಸ್ವಲ್ಪ ಗಮನ ಇಟ್ಟು ಎಲ್ಲನೂ ರೆಡಿ ಮಾಡ್ಕೊತೀನಿ. ಮೊನ್ನೆ ಕಾರು ಕ್ಲೀನ್ ಮಾಡಲಿಕ್ಕೆ ಇದು ಮಾಡಿದಾಗ ಎಲ್ಲನೂ ತೆಗೆದುಬಿಟ್ಟಿದ್ದಾರೆ ಆಯಿತಾ. ಇನ್ನು ಹೋಗ್ಲಿಕ್ಕಾಗಲ್ಲ, ನಾವು ಬೇರೆ ಕಾರ್ನ ಈ ಸೈಡ್ ನಿಲ್ಲಿಸಿದ್ವಿ. ಸರಿ ಅಂದ್ಬಿಟ್ಟು ಅಲ್ಲೇ ಕುತ್ಕೊಂಡಿದ್ವಿ. ಇನ್ನೇನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ಒಂದು ಪಾನಿಪುರಿ ತೊಗೊಂಡು ಎಲ್ಲರೂ ಕೂಡ ತಿಂದ್ಕೊಂಡು, ಅದಾದಮೇಲೆ ಸ್ವಲ್ಪ ಹನಿ ಕಡಿಮೆ ಆಗಿದೆ ಅಂದಾಗ ಇನ್ನೊಂದು ಕಡೆ ಬಂದ್ವಿ. ಇಲ್ಲೂ ಕೂಡ ಅಷ್ಟೇ ಡೇಟ್ ಇಲ್ಲ ಅಂತಲೇ ಹೇಳಿದ್ರು. ಆಮೇಲೆ ಇಲ್ಲಿ ನಮಗೆ ಪಾರ್ಕಿಂಗ್ ಇರಲಿಲ್ಲ, ಪಾರ್ಕಿಂಗಿಗೆ ಸ್ವಲ್ಪ ಬೇರೆ ಕಡೆ ಹೋಗಿ ಪಾರ್ಕ್ ಮಾಡಿ ಬರಬೇಕಿತ್ತು. ಒಂದು 10 ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರು. ಅದು ನಮಗೆ ಯಾಕೋ ಕಷ್ಟ ಅಂತ ಅನ್ನಿಸ್ತು. ಈಗ ಎಲ್ರಿಗೂ ಕೂಡ ಅಲ್ಲಿ ಪಾರ್ಕ್ ಮಾಡಬೇಕು ಅಂತೇಳಿ ನಾವು ಹೇಳಲಿಕ್ಕಾಗಲ್ಲ ಅಲ್ವಾ. ಹಾಗಾಗಿ ಬೇಡ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. ಇದು ಹಾಲ್ ಚೆನ್ನಾಗಿತ್ತು ಆಯಿತಾ, ಚೆನ್ನಾಗಿತ್ತು, ನೀಟಾಗಿತ್ತು. ರೂಮ್ ಕೂಡ ಅಷ್ಟೇ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಹಾಗೆ ಊಟಕ್ಕೂ ಅಷ್ಟೇ, ಇದು ಇಲ್ಲಿ ಫಂಕ್ಷನ್ ಇದ್ದರೆ ಮೇಲ್ಗಡೆ ಡೈನಿಂಗ್ ಹಾಲ್ ಇತ್ತು. ಇಲ್ಲೂ ಕೂಡ ಅಷ್ಟೇ, ನೀವೇನಾದ್ರೂ ಇಲ್ಲೇ ಕುಕ್ ಮಾಡಿಸ್ತೀನಿ ಅಂತ ಅಂದರೆ ನಾವು ಪಾತ್ರೆಗಳನ್ನೆಲ್ಲನೂ ಕೂಡ ಕೊಡ್ತೀವಿ, ಎಲ್ಲ ಅವೈಲೇಬಲ್ ಇದೆ, ಏನು ಕೂಡ ತೊಂದರೆ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರು. ಸರಿ ನೋಡೋಣ, ಪಾರ್ಕಿಂಗ್ಗೆ ಸ್ವಲ್ಪ ತೊಂದರೆ ಆಗ್ಬಿಡ್ತಲ್ಲ ಅಂತ ಅಂದ್ಕೊಂಡು ಇನ್ನೂ 1-2 ಹಾಲ್ ನೋಡಿಕೊಂಡು ಮನೆಗೆ ಬಂದ್ವಿ. ಇವಾಗ ತಾನೇ ಜಸ್ಟ್ ಮನೆಗೆ ಬಂದ್ವಿ. ಇವತ್ತಂತೂ ಅದೆಂಥ ಹನಿ ಬೀಳ್ತಿತ್ತು ಅಂದರೆ ಒಂದು ಹಾಲಿಂದ ಇನ್ನೊಂದು ಹಾಲ್ಗೆ ಹೋಗ್ಲಿಕ್ಕೂ ನಮ್ಗೆ ಆಗ್ತಿಲ್ಲ, ಕಾರ್ ನಿಲ್ಲಿಸಿ ಒಳಗಡೆ ಹೋಗ್ಲಿಕ್ಕೂ ಆಗ್ತಾಯಿಲ್ಲ, ಅಷ್ಟು ಜೋರು ಹನಿ. ಸದ್ಯ ಜಾಣು ನೆನೆಸ್ಲಿಲ್ಲ ನಾವು. ಆಮೇಲೆ ಇನ್ನೊಂದೇನು ಗೊತ್ತಾ, ನಾವು ಜಾಣದ್ದು ನೇಮಿಂಗ್ ಸೆರೆಮನಿನ 12ಗೆ ಫಿಕ್ಸ್ ಮಾಡಿರೋದು ಆಯಿತಾ, ಭಾನುವಾರ ಅಂತ ಹೇಳಿದ್ದೆ ಅಲ್ಲ. ಆ ಭಾನುವಾರ ಡೇಟ್ಗೆ ಯಾವುದಂದರೆ ಯಾವ ಹಾಲ್ ಕೂಡ ಇಲ್ಲ. 5ನೇ ತಾರೀಕು ಒಂದು ಡೇಟ್ ಇತ್ತು, ಅದನ್ನು ಕೇಳ್ದು, ಅವತ್ತು ಇಲ್ಲ, ಮತ್ತು 12ನೇ ತಾರೀಕಿಗೂ ಇಲ್ಲ. ಅವ್ರು ಹೆಂಗೆ ಹೇಳ್ತಿದ್ದಾರೆ ಅಂದರೆ, ನೀವು ಈ ಥರ ಏನಾದ್ರು ಬುಕ್ ಮಾಡಬೇಕು ಅನ್ನೋಂಗಿದ್ರೆ 1.5 ತಿಂಗಳು 2 ತಿಂಗಳು ಮುಂಚೆನೇ ಬುಕ್ ಮಾಡ್ಕೊಂಡು ಬಿಡಬೇಕು, ಸಂಡೇ ಯಾವಾಗಲೂ ಫುಲ್ ಆಗಿಬಿಡುತ್ತೆ ಅಂತ ಹೇಳಿ. ನಮಗೆ ನಾವು ನೋಡಿದ್ದೆಲ್ಲ ಹಂಗೇನೆ ಆಯಿತಾ. ಇವತ್ತೊಂದು 7-8 ನೋಡ್ದು ಆಯಿತಾ. ಅದ್ರಲ್ಲಿ ಒಂದೊಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ನಾನು ಸ್ವಲ್ಪ ಮಾಡಲಿಲ್ಲ. ಪ್ರತಿಯೊಬ್ಬರು ಹಂಗೆ ಹೇಳ್ತಾ ಇದ್ದಾರೆ. ನಮ್ಗೆ ಓಕೆ ಅನ್ನಿಸ್ತು ಹಾಲು ಒಂದಿದ್ದ ಕಡೆ ಎಲ್ಲ ಸಂಡೇ ಇದು
ಡೇಟ್ ಇಲ್ಲ, ನೀವು ಬೇಕಿದ್ರೆ ವೀಕ್ ಡೇಸಲ್ಲಿ ಮಾಡ್ಕೊಳ್ಳಿ ಅಂತ. ನಮಗೆ ವೀಕ್ ಡೇಸಲ್ಲಿ ಡೇಟ್ ಕೊಟ್ಟಿಲ್ಲ, ಕೊಟ್ಟಿರೋದೇ 1, 2, 3 ಮತ್ತು 5ನೇ ತಾರೀಕೊಂದು 12ನೇ ತಾರೀಕೊಂದು. 5ಕ್ಕಾದರೆ ಹತ್ರ ಆಗೋಗುತ್ತೆ. ಅದನ್ನು ಕೇಳ್ದೆ, ಹೋಗ್ಲಿ 5ನೇ ತಾರೀಕೆ ಮಾಡಿಬಿಡೋಣ, ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಂತ. ಅವತ್ತೂ ಇಲ್ಲ. ಸರಿ ಅಂತ ಅಂದ್ಕೊಂಡು ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂದರೆ 12ನೇ ತಾರೀಕು ಬೇಡ, ಹಿಂದೆ ಮುಂದೆ ನೋಡೋಣ, ಅಂದರೆ 11 ಅಥವಾ 13 ಈ ಥರ ನೋಡೋಣ, ವರ್ಕಿಂಗ್ ಡೇಸ್ ಆದರೂ ಪರವಾಗಿಲ್ಲ, ಹಾಲನ್ನು ಸಿಕ್ಬಿಡ್ಲಿ ಅಂತ ಹೇಳಿ ಹಂಗೆ ಕೇಳಿ ನೋಡಿದಾಗ ಒಂದು ನಮಗೆ ಸಿಕ್ತು. ಶನಿವಾರ ಸಿಕ್ತು ನಮಗೆ. ಭಾನುವಾರ ನಾವು ಅಂದ್ಕೊಂಡಿದ್ದು, ಆದರೆ ಇದು ಶನಿವಾರ ಸಿಕ್ತು. ಇನ್ನು ಶನಿವಾರ ದಿನ ಚೆನ್ನಾಗಿದೆಯಾ ಅಂತ ಬೇರೆ ಕೇಳಬೇಕಲ್ವ. ಹಂಗಾಗಿ ಅವರು ಕಾಲ್ ಮಾಡಿ ಪುರೋಹಿತರು ಕೇಳಿದ್ದಕ್ಕೆ ಓಕೆ ಪರವಾಗಿಲ್ಲ ಮಾಡ್ಬೋದು, ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಇವಾಗ ಭಾನುವಾರದ ಬದಲು ಶನಿವಾರನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಇಷ್ಟು ಹಾಲ್ ನೋಡಿದ್ವಲ್ಲ, ಈ ಹಾಲಲ್ಲಿ ಒಂದು ಹಾಲನ್ನ ನಾವು ಫಿಕ್ಸ್ ಮಾಡಿದ್ದೀವಿ. ಯಾವುದು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ್ದು ಫಿಕ್ಸ್ ಮಾಡಿರ್ಬೋದು ಅಂತ. ನಮಗೆ ಹಿಡಿಸ್ತು, ಚೆನ್ನಾಗಿದೆ ಅಂತ ಅನ್ನಿಸ್ತು, ಹತ್ರ ಅಂತ ಕೂಡ ಅನ್ನಿಸ್ತು, ತುಂಬ ದೂರ ಏನಿಲ್ಲ, ಆರಾಮಾಗಿ ಬರೋಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಆ ಹಾಲ್ನ ಪಾರ್ಟಿಯನ್ನ ಬುಕ್ ಮಾಡಿದ್ದೀವಿ. ಕಮೆಂಟ್ ಮಾಡಿ ಯಾವುದಿರ್ಬೋದು ಅಂತ ಹೇಳಿ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಾಕಾಗ್ಬಿಟ್ಟಿದೆ, ಬೆಳಗ್ಗೆಯಿಂದ ಒಂದೇ ಸಮಯ ಕೆಲಸ, ಇವತ್ತು ಬಿಡುವೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಇನ್ನು ಜಾಣ ಮಲ್ಕೊಂಡಿದ್ದಾರೆ, ನಾನು ಸ್ವಲ್ಪ ಹೊತ್ತು ಈ ಟೈಮಲ್ಲಿ ರೆಸ್ಟ್ ಮಾಡಿ ಇದ್ಮೇಲೆ ನಾನು ಮಿಕ್ಕಿದ ಕೆಲಸ ಮಾಡ್ಕೊಳ್ಬೇಕು. ಇನ್ನು ಪೂರ್ತಿ ವ್ಲಾಗ್ ನೀವು ನೋಡಿರ್ತೀರಾ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ.